MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಂಕ್ರಾಂತಿ ಬಳಿಕ ದೆಹಲಿ ಅಂಗಳ ತಲುಪಿದ ಕುರ್ಚಿ ಕಾಳಗ. ಖರ್ಗೆ ಮತ್ತು ರಾಹುಲ್ ಗಾಂಧಿಯನ್ನ ಭೇಟಿಯಾದ ಡಿಸಿಎಂ ಡಿಕೆ. ಪಥ ನಮ್ಮ ಪರ ಬದಲಾಗಿದೆ ಅಂತ ಡಿಕೆ ಆಪ್ತರು ಖುಷ್. ಕೆಎನ್ ರಾಜಣ್ಣ ಮನೆಯಲ್ಲಿ ಸಿದ್ದು ಭೋಜನ ಚರ್ಚೆ. ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಸಂಕ್ರಾಂತಿ ಹಬ್ಬ ಮುಗಿದಿದೆ. ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರೋ ಕ್ರಾಂತಿ ಮಾತ್ರ ಮುಗಿತಾ ಇಲ್ಲ. ಸಂಕ್ರಾಂತಿ ಕಳೆದು ಶಿವರಾತ್ರಿ ಬಂದರೂ ಕುರ್ಚಿ ಕಾಳಗ ಮುಂದುವರಿಯೋ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ. ಸಂಕ್ರಾಂತಿ ಮುಗಿತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ಅಸ್ಸಾಂ ಚುನಾವಣಾ ವೀಕ್ಷಕರಾಗಿರೋ ಡಿಕೆ ಎಐಸಿಸಿ ಸಭೆಯಲ್ಲಿ ಭಾಗಿಯಾಗಿ ಚರ್ಚಿಸಿದ್ದಾರೆ. ದೆಹಲಿಯಲ್ಲಿರೋ ಡಿಕೆ ಈಗಾಗಲೇ ಖರ್ಗೆ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿದ್ದಾರೆ. ಖರ್ಗೆ ಮತ್ತು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ, ರಾಹುಲ್ ಗಾಂಧಿ ಭೇಟಿ ವೇಳೆ ಚರ್ಚೆಯಾಗಿದ್ದನ್ನ ಹೇಳೋಕ್ಕಾಗಲ್ಲ, ಬೇರೆ ಏನು ಮಾತನಾಡಲು ನಾನು ತಯಾರಿಲ್ಲ ಅಂದಿದ್ದಾರೆ. ನೋಡಪ್ಪ, ಅವೆಲ್ಲ ನಾನು ನಿಮಗೆ ತಿಳಿಸೋಕ್ಕಾಗಲ್ಲ. ನೀವೇ ಕೆಲವೆಲ್ಲ ಫೋಟೋಗಳು ಹಾಕಿದ್ದೀರಲ್ಲ ಸರ್. ಎಐಸಿಸಿಯಿಂದ ರಿಲೀಸ್ ಆಗಿರೋ ಫೋಟೋ ಸರ್. ಫೋಟೋ ಆಯಿತು, ಏನೋ ಎಐಸಿಸಿಯಿಂದ ರಿಲೀಸ್ ಆಗಿದೆಯೋ ಎಲ್ಲಿಂದ ರಿಲೀಸ್ ಆಗಿದೆಯೋ ಗೊತ್ತಿಲ್ಲ ನನಗೆ. ಒಟ್ಟೊಳಗೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರೋದು ರಾಷ್ಟ್ರದ ರಾಜಕಾರಣ, ಅದರಲ್ಲಿ ಎಲೆಕ್ಷನ್ ಇದು. ಅದಕ್ಕೆ ರಾಷ್ಟ್ರದ ಕೆಲವು ಸ್ಟೇಟ್ ಎಲೆಕ್ಷನ್ ನಡೆಯೋ ವಿಚಾರದಲ್ಲಿ ವಿಚಾರದಲ್ಲಿ ಕರೆದಿದ್ರು, ಚರ್ಚೆ ಮಾಡಿದೆ. ಮಿಕ್ಕಿದ ಬೇರೆ ವಿಚಾರ ನಾನು ಏನು ನಿಮಗೆ ಮಾತಾಡೋಕ್ಕೆ ನಾನು ತಯಾರಿಲ್ಲ. ಮೊನ್ನೆ ತಮಿಳುನಾಡಿಗೆ ಹೋಗ್ತಿದ್ದ ರಾಹುಲ್ ಮೈಸೂರು ಏರ್ಪೋರ್ಟ್ನಲ್ಲಿ ಕಮ್ ಟು ಡೆಲ್ಲಿ ಅಂತ ಸಿಎಂ ಡಿಸಿಎಂಗೆ ಕರೆ ನೀಡಿದ್ರು. ಇದರ ಬೆನ್ನಲ್ಲೇ ಡಿಕೆ ದೆಹಲಿಗೆ ಹಾರಿದ್ದು ಇವತ್ತು ದೆಹಲಿಯಲ್ಲೇ ಇರಲಿದ್ದಾರೆ. ನಮ್ಮ ಪಥ ದೆಹಲಿ ಕಡೆಗೆ ಬದಲಾಗಿದೆ ಅಂತ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಸಂಕ್ರಾಂತಿ ಮುಗೀತು, ಈ ನಡುವೆ ಇನ್ನೇನಿದ್ರೂ ಯುಗಾದಿಗೆ ನೋಡೋಣ ಅಂತ ಸಚಿವ ಜಮೀರ್ ಹೇಳಿದ್ದಾರೆ. ಅದೇ ಸಂಕ್ರಾಂತಿ ಸಂದರ್ಭದಲ್ಲಿ ಸೂರ್ಯ ಪಥ ಬದಲಾವಣೆ ಆಗ್ತದೆ. ಅದೇ ಸಂದರ್ಭದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳ ಪಥ ಸಂಘಟನೆ, ಪಕ್ಷದ ಅಭಿವೃದ್ಧಿ ಕಾರ್ಯಕ್ರಮಗಳು ಸರ್ಕಾರದ ಕಡೆ ಇತ್ತು. ನಮ್ಮದು ಇವತ್ತು ಪಥ ಬದಲಾವಣೆ ದೆಹಲಿ ಕಡೆ ನಾವು ಮಾಡಿದ್ದೀವಿ. ಇಲ್ಲಿವರೆಗೆ ಹೈಕಮಾಂಡ್ ಸಹ ನಮ್ಮನ್ನು ಪಥ ಬದಲಾವಣೆ ಮಾಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ನವಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರು. ನಾನು ದಿಲ್ಲಿಯನ್ನು ಒಂದು ಹೇಳಿಕೆ ಕೊಟ್ಟಿದ್ದೆ, ಕ್ರಾಂತಿ ಇಲ್ಲ, ಪ್ರಾಂತಿ ಇಲ್ಲ. ಯಾರು ನವಂಬರ್ ಕ್ರಾಂತಿ ಅಂತ ಇದ್ರು, ನವಂಬರ್ ಆದಮೇಲೆ ಅವ್ರಿಗೆ ವಾಂತಿ ಭೇದಿ ಶುರುವಾಗ್ತದೆ ಅಂತ ಹೇಳಿದೆ. ಅದು ನವಂಬರ್ ಮುಗೀತು, ಡಿಸೆಂಬರ್ ಮುಗೀತು, ಈ ಸಂಕ್ರಾಂತಿ ನೆನ್ನೆಗೆ ಮುಗೀತು. ಈಗ ಯಾವುದಿದೆ? ಈಗ ಯಾವುದಿದೆ ನೀವು ಹೇಳಪ್ಪ. ಉಗಾದಿಗೆ ಇನ್ನು ಎಷ್ಟು ತಿಂಗಳು ಬಾಕಿ ಇದೆ? ಮಾರ್ಚಲ್ಲಿ ಬಾಕಿ ಇದೆ. ಮಾರ್ಚಲ್ಲಿ ನೋಡ, ಅದು ಮಾರ್ಚು ಹೋಗ್ತದೆ ಅದು. ಅತ್ತ ಡಿಕೆ ದೆಹಲಿಯಲ್ಲಿದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ರಾಜಣ್ಣ ನಿವಾಸದಲ್ಲಿ ನಾಟಿ ಕೋಳಿ ಸಾರು, ರಾಗಿ ಮುದ್ದೆ ಸವದಿದ್ದಾರೆ. ಕೆಎನ್ ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನ ನೀಡೋ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀನಿ ಅಂದ್ರು. ಆದ್ರೆ ಡಿಕೆ ದೆಹಲಿಗೆ ತೆರಳಿರೋ ಬಗ್ಗೆ ಗೊತ್ತಿಲ್ಲಪ್ಪ ಅಂದ್ರು. ರಾಜಣ್ಣನ ಜೊತೆ ಸಿಹಿ ಸುದ್ದಿನೇ ಇರೋದು. ಹೈಕಮಾಂಡ್ನವ್ರ ಜೊತೆ ಮಾತಾಡ್ತೀನಿ, ನಂಗೆ ಗೊತ್ತಿಲ್ಲಪ್ಪ. ಬ್ಯಾನರ್ ಗಲಭೆ ಖಂಡಿಸಿ ಬಿಜೆಪಿ ಇಂದು ಬೃಹತ್ ಸಮಾವೇಶ ನಡೆಸಲಿದೆ. ಸಮಾವೇಶಕ್ಕೂ ಮುನ್ನ ಮೆರವಣಿಗೆಗೆ ಬಿಜೆಪಿ ನಿರ್ಧರಿಸಿದೆ. ಆದರೆ ಮೆರವಣಿಗೆಗೆ ತಾಲೂಕು ದಂಡಾಧಿಕಾರಿ ಒಪ್ಪಿಲ್ಲ. 50 ಲಕ್ಷ ಶ್ಯೂರಿಟಿ ಕೇಳಿದ್ರು. ಇದಕ್ಕೆ ಕೆರಳಿದ ಸೋಮಶೇಖರ್ ರೆಡ್ಡಿ, ಈ ಹಿಂದೆ ಯಾರಾದ್ರೂ ಇಷ್ಟು ಶ್ಯೂರಿಟಿ ಕೊಟ್ಟಿದ್ದಾರಾ ಅಂತ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ರು. ಬಳ್ಳಾರಿ ನಗರದ ಎಪಿಎಂಸಿ ಆವರಣದಲ್ಲಿ ನಡೆಯೋ ಸಮಾವೇಶಕ್ಕೆ ಜಿಲ್ಲಾ ಪೊಲೀಸ್ ಇಲಾಖೆ ಸಂಪೂರ್ಣ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಬಳ್ಳಾರಿ ನಗರ ಮತ್ತು ಹೊರವಲಯಗಳಲ್ಲಿ ಪೊಲೀಸ್ ಸೆಕ್ಯೂರಿಟಿ ಹೆಚ್ಚಿಸಲಾಗಿದೆ. ನಗರದಲ್ಲಿ ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಲಾಗಿದೆ. ಪ್ರತ್ಯೇಕ ಅಧಿಕಾರಿಗಳನ್ನ ನಿಯೋಜಿಸಲಾಗಿದೆ. ಕೆಲ ದಿನಗಳ ಹಿಂದೆ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸ್ವತಂತ್ರವಾಗಿ ಸ್ಪರ್ಧಿಸುವುದಾಗಿ ಹೇಳಿದ್ರು. ಇದರಿಂದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಲ್ಲಿ ಗೊಂದಲ ಮೂಡಿತ್ತು. ಆದರೆ ನಿನ್ನೆ ಜೆಡಿಎಸ್ ಕಚೇರಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕುರಿತಂತೆಯೇ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಜಿಬಿಎ ಚುನಾವಣೆಯಲ್ಲಿ ಮೈತ್ರಿಯಾಗಿ ಹೋಗೋಣ, ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ಒಗ್ಗಟ್ಟಿದೆ, ಗೊಂದಲದ ಹೇಳಿಕೆ ಕೊಡಬೇಡಿ ಎಂದ್ರು. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಿಗೂ ಪಕ್ಷದ ಸಿದ್ಧತೆ ಏನಾಗಬೇಕು ಅದೆಲ್ಲದಕ್ಕೂ ನಾವು ಈಗಾಗಲೇ ತಯಾರಿ ಮಾಡ್ತೇವೆ. ಸರಿ, ನಮ್ಮಲ್ಲಿ ಮುಕ್ತವಾದಂಥ ತೀರ್ಮಾನ ಇಟ್ಕೊಂಡಿದ್ದೇವೆ. ನಮ್ಮಿಂದ ಯಾವುದೇ ರೀತಿಯಲ್ಲಿ ಮೈತ್ರಿಯ ವಿಷಯದಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಡಬಾರದು ಅನ್ನೋದು ನಮ್ಮ ಅಭಿಪ್ರಾಯ ಇದೆ.
ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಮಹಾರಾಷ್ಟ್ರ ಪಾಲಿಕೆ ಚುನಾವಣೆ ಫಲಿತಾಂಶ ಬೆಂಗಳೂರು ಮಹಾನಗರ ಪಾಲಿಕೆಗೆ ದಾರಿದೀಪವಾಗಿದೆ. ಬೆಂಗಳೂರಿನ ಜನ ಇಲ್ಲೂ ಇದೇ ಫಲಿತಾಂಶ ನೀಡುವ ವಿಶ್ವಾಸವಿದೆ ಅಂದ್ರು. ಬೆಂಗಳೂರು ಮಹಾನಗರ ಪಾಲಿಕೆಗೆ ಒಂದು ದಾರಿದೀಪವನ್ನು ತೋರಿಸಿದ್ದೀರಾ. ಈಗ ಬೆಂಗಳೂರು ಚುನಾವಣೆ ಯಾವ ರೀತಿ ನಡಿಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಮಾಡಿದ್ದೀರಾ. ಬೆಂಗಳೂರಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ರಿಸಲ್ಟ್ ಕರ್ನಾಟಕದ ಬೆಂಗಳೂರಿನ ಜನ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH